ಒಂದು ಕಾಲದಲ್ಲಿ ಕೇದಾರ ಎಂಬ ಬ್ರಾಹ್ಮಣ ವೈದಿಕ ವಿದ್ವಾಂಸರಿದ್ದರು. ಅವರು ತುಂಬಾ ಸಂಪ್ರದಾಯಸ್ಥರು, ದಯಾಳುಗಳು ಮತ್ತು ಧಾರ್ಮಿಕ ಅನುಯಾಯಿಗಳಾಗಿದ್ದರು. ಆದರೆ ಅವರ ಮಕ್ಕಳಿಲ್ಲದ ಕಾರಣ ತುಂಬಾ ಚಿಂತಿತರಾಗಿದ್ದರು. ಒಂದು ಸಂತನ ಆಶೀರ್ವಾದವೇ ಮಗುವನ್ನು ಪಡೆಯಲು ಅಂತಿಮ ಮಾರ್ಗ ಎಂದು ಭಾವಿಸಿ ಅಂತಹ ಸಂತನನ್ನು ಹುಡುಕುತ್ತಾ ಹೊರಟರು. ಕೊನೆಗೆ ಒಂದು ದೊಡ್ಡ ಕಾಡಿನ ಮಧ್ಯೆಯಲ್ಲಿರುವ ಭದ್ರಾ ಸರಸ್ವತಿ ತೀರ್ಥ ಎಂಬ ಸಣ್ಣ ನದಿಯ ಬಳಿ ಶೃಂಗಾಮುನಿ ಎಂಬ ಪವಿತ್ರ ಸಂತರನ್ನು ಭೇಟಿಯಾದರು. ಅವರು ಆ ಸಂತನ ಮುಂದೆ ನಮಸ್ಕರಿಸಿ ತಮ್ಮ ಚಿಂತೆಗಳಿಗೆ ಕಾರಣವನ್ನು ತಿಳಿಸಿದರು. ಇದನ್ನು ಕೇಳಿದ ಸಂತರು ಅವರಿಗೆ ಅಲ್ಲಿಯೇ ಇದ್ದು ನಿಮ್ಮ ಇಚ್ಛೆಗಳನ್ನು ಪೂರೈಸುವ ಸುಬ್ರಹ್ಮಣ್ಯ ಭಗವಂತನ ಬಗ್ಗೆ ತಪಸ್ಸು ಮಾಡು ಎಂದು ಹೇಳಿದರು. ಮತ್ತು ಸಂತರು ಆ ಸ್ಥಳ ಮತ್ತು ನದಿಯ ಪವಿತ್ರತೆಯ ಬಗ್ಗೆ ಅವನಿಗೆ ಸರಿಯಾಗಿ ವಿವರಿಸಿದರು. ಕೇದಾರರು ಸಂತರ ಸಲಹೆಯಂತೆ ಅಲ್ಲಿಯೇ ಸುಬ್ರಹ್ಮಣ್ಯ ದೇವರ ಬಗ್ಗೆ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದರು. ಕೇದಾರರು ತಪಸ್ಸಿನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಮರೆತು ಬಿಟ್ಟರು. ಆ ತಪಸ್ಸು ಹಲವು ಕಾಲ ಮುಂದುವರಿಯಿತು. ಅವರ ತಪಸ್ಸು ತುಂಬ ತೀವ್ರವಾಗುತ್ತಿದ್ದಂತೆ ಅದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ರೀತಿಯ ಅಪಾರ ಶಾಖವನ್ನು ಸೃಷ್ಟಿಸಿತು ಮತ್ತು ಅದು ಎಲ್ಲೆಡೆ ಹರಡಿತು. ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಇದನ್ನು ನಿಭಾಯಿಸುವುದು ತುಂಬ ಕಷ್ಟಕರವಾಗಿತ್ತು. ಇದು ಹೀಗೆಯೇ ಮುಂದುವರಿದರೆ ಎಲ್ಲರಿಗೂ ತುಂಬ ತೊಂದರೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಇದನ್ನು ಅರಿತ ದೇವತೆಗಳು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಭೇಟಿಯಾಗಿ ಪರಿಸ್ಥಿತಿಯ ಬಗ್ಗೆ ಬ್ರಹ್ಮದೇವರ ಬಳಿ ತಿಳಿಸುತ್ತಾರೆ. ಆಗ ಬ್ರಹ್ಮದೇವರು ಇದನ್ನು ಪರಿಹರಿಸಲು ಕೇವಲ ವಿಷ್ಣುದೇವರ ಬಳಿ ಸಾಧ್ಯವೆಂದು ದೇವತೆಗಳ ಜೊತೆ ಹೋಗಿ ವಿಷ್ಣುದೇವರಿಗೆ ಕೇದಾರನ ತಪಸ್ಸಿನ ಬಗ್ಗೆ ವಿವರಿಸುತ್ತಾರೆ. ಇದನ್ನು ಕೇಳಿದ ವಿಷ್ಣುದೇವರು ಕೇದಾರನು ಸುಬ್ರಹ್ಮಣ್ಯನ ಬಗ್ಗೆ ಧ್ಯಾನ ಮಾಡುತ್ತಿದ್ದಾನೆ, ಅದಕ್ಕೆ ಸುಬ್ರಹ್ಮಣ್ಯ ಮಾತ್ರ ಪರಿಹಾರ ನೀಡಬಲ್ಲ ಎಂದು ಹೇಳುತ್ತಾರೆ. ಹಾಗೆಯೇ ವಿಷ್ಣುದೇವರು ಬ್ರಹ್ಮದೇವರು ದೇವತೆಗಳ ಜೊತೆ ಸುಬ್ರಹ್ಮಣ್ಯ ದೇವರ ಬಳಿ ಹೋಗಿ ಕೇದಾರನ ಬಗ್ಗೆ ವಿವರಿಸುತ್ತಾರೆ. ನಿನ್ನಿಂದ ಮಾತ್ರ ಕೇದಾರನಿಗೆ ಮಕ್ಕಳನ್ನು ಅನುಗ್ರಹಿಸಲು ಸಾಧ್ಯ. ಹಾಗೆಯೇ ನೀನು ಕೇದಾರನಿಗೆ ಒಲಿದು ಅವನಿಗೆ ಮಕ್ಕಳಾಗುವಂತೆ ಅನುಗ್ರಹಿಸು ಎಂದು ವಿಷ್ಣುದೇವರು ಹೇಳುತ್ತಾರೆ. ಆಗ ಸುಬ್ರಹ್ಮಣ್ಯ ದೇವರು ಹೇಳುತ್ತಾರೆ, ಅವನ ಭಾಗ್ಯದಲ್ಲಿ ಮಕ್ಕಳ ಯೋಗವಿಲ್ಲ ಮತ್ತು ಅವನು ಮೋಕ್ಷಕ್ಕೆ ಮಾತ್ರ ಅರ್ಹನೆಂದು. ಆದರೆ ವಿಷ್ಣುದೇವರ ಕೋರಿಕೆಯಂತೆ ಸುಬ್ರಹ್ಮಣ್ಯ ದೇವರು ಕೇದಾರನಿಗೆ ಮಗುವಾಗುವಂತೆ ಆಶೀರ್ವಾದವನ್ನು ಕೊಡುತ್ತಾರೆ. ಕೇದಾರ ತುಂಬ ಸಂತೋಷದಿಂದ ಮಗುವಿನ ಬರುವಿಕೆಗಾಗಿ ಭದ್ರಾತೀರ್ಥ ನದಿಯ ಬಳಿ ಸುಬ್ರಹ್ಮಣ್ಯ ದೇವರ ತಪಸ್ಸನ್ನು ಮುಂದುವರಿಸುತ್ತಾನೆ. ಸ್ವಲ್ಪ ದಿನದ ನಂತರ ಕೇದಾರನ ಹೆಂಡತಿ ಹಾವು ಮೊಟ್ಟೆ ಇಡುವುದನ್ನು ನೋಡಿ ಅವುಗಳಿಗೂ ಸಹ ಜನ್ಮ ನೀಡುವ ಭಾಗ್ಯವಿದೆ ಎಂದು ತನ್ನನ್ನು ಅವುಗಳಿಗೆ ಹೋಲಿಸಿ ಕಣ್ಣೀರಿಡುತ್ತಾಳೆ. ವರ್ಷಗಳು ಕಳೆದವು. ಕೇದಾರನ ಹೆಂಡತಿ ಗರ್ಭಿಣಿಯಾಗುತ್ತಾಳೆ. 9 ತಿಂಗಳ ನಂತರ ಕೇದಾರನ ಹೆಂಡತಿ 3 ಮೊಟ್ಟೆಗಳಿಗೆ ಜನ್ಮ ನೀಡುತ್ತಾಳೆ. ಅದು ನೋಡಲು ಸರ್ಪಗಳ ಮೊಟ್ಟೆಗಳ ಹಾಗೆಯೇ ಇದ್ದವು. ಈ ಮೊಟ್ಟೆಗಳನ್ನು ನೋಡಿ ದೇವತೆಗಳು ಇದು ಮಹಾಶೇಷ, ವಿಷ್ಣು ಹಾಗೂ ಸುಬ್ರಹ್ಮಣ್ಯ ದೇವರ ಅವತಾರ ಎಂದು ತುಂಬ ಸಂತೋಷಪಡುತ್ತಾರೆ. ಆದರೆ ಕೇದಾರನು ಸಂತೋಷವಾಗಿರುವುದಿಲ್ಲ. ಇಷ್ಟು ತಪಸ್ಸು ಮಾಡಿದರೂ ದೇವರು ಮೊಟ್ಟೆಗಳನ್ನು ಮಕ್ಕಳಾಗಿ ಕೊಡಲು ತನ್ನ ಹಣೆ ಬರಹ ಮತ್ತು ತನ್ನ ಪೂರ್ವಜನ್ಮದ ಕರ್ಮ ಎಂದು ಬೇಸರದಲ್ಲಿದ್ದನು. ಆಗ ಕೇದಾರನಿಗೆ ಒಂದು ದೈವಿಕ ಆಕಾಶವಾಣಿ ಕೇಳಿಬರುತ್ತದೆ. ಈ 3 ಮೊಟ್ಟೆಗಳು ಮಹಾವಿಷ್ಣು, ಮಹಾಶೇಷ ಹಾಗೂ ಸುಬ್ರಹ್ಮಣ್ಯ ದೇವರ ಅವತಾರ ಹಾಗೂ ಇವರು ಜಗತ್ತಿನ ಒಳಿತಿಗಾಗಿ ಜನ್ಮ ತಾಳಿದ್ದಾರೆ. ನಿನಗೆ ಮಕ್ಕಳಾಗುವುದಿಲ್ಲ. ಈ 3 ಮೊಟ್ಟೆಗಳನ್ನು ನೀನು ಸುಬ್ರಹ್ಮಣ್ಯ ದೇವರ ತಪಸ್ಸು ಮಾಡಿದ ಜಾಗದಲ್ಲಿ ಇಡಲು ಸಲಹೆ ನೀಡುತ್ತದೆ. ಆ ಸ್ಥಳವನ್ನು ಮತ್ತು ನದಿಯನ್ನು ಪವಿತ್ರ ಸ್ಥಳವಾಗಿ ಆಶೀರ್ವದಿಸುತ್ತದೆ ಮತ್ತು ಆ ನದಿಯಲ್ಲಿ ಸ್ನಾನ ಮಾಡುವವರಿಗೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತದೆ ಮತ್ತು ಕಾಯಿಲೆ ಮತ್ತು ಪಾಪಗಳಿಂದ ಮುಕ್ತವಾಗುತ್ತದೆ. ಅನಂತ ಪದ್ಮನಾಭ ದೇವರನ್ನು ಪೂಜಿಸುತ್ತಾ ಆ ಸ್ಥಳದಲ್ಲಿ ಇರಲು ಆತನಿಗೆ ಸಲಹೆ ನೀಡುತ್ತದೆ ಮತ್ತು ಅವನ ಜೀವನದ ಕೊನೆಗೆ ಆತನಿಗೆ ಮೋಕ್ಷ ನೀಡುತ್ತದೆ. ಈ ಧ್ವನಿಯನ್ನು ಕೇಳಿದ ಕೇದಾರನು ತುಂಬ ಸಂತೋಷಗೊಂಡು 3 ಮೊಟ್ಟೆಗಳನ್ನು ಸ್ಥಳೀಯ ಭಾಷೆಯಲ್ಲಿ ಅಂದರೆ ತುಳುವಿನಲ್ಲಿ ಕುಡುಪು ಎಂದು ಕರೆಯಲಾಗುವ ಕಾಡು ಗಿಡಗಳಿಂದ ನೇಯ್ದ ಬುಟ್ಟಿಯಲ್ಲಿ ಇಟ್ಟು ಅದನ್ನು ಸುಬ್ರಹ್ಮಣ್ಯ ದೇವರ ತಪಸ್ಸು ಮಾಡಿದ ಸ್ಥಳದಲ್ಲಿ ಗುಪ್ತವಾಗಿ ಇಡುತ್ತಾನೆ. ಕಾಲ ಕಳೆಯುತ್ತದೆ. ವರ್ಷ ಕಳೆದಂತೆ ಆ ಸ್ಥಳದಲ್ಲಿ ಹುತ್ತ ಬೆಳೆಯುತ್ತದೆ ಮತ್ತು ಆ ಸ್ಥಳವು ಶ್ರೀ ಕ್ಷೇತ್ರ ಕುಡುಪು ಎಂದು ಪ್ರಸಿದ್ಧವಾಗುತ್ತದೆ ಮತ್ತು ಭದ್ರ ಸರಸ್ವತಿ ಕೆರೆಯು ದೇವಾಲಯದ ಬಳಿಯೇ ಇದೆ. ಓ